ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಬೆಳಗಿನ ಜಾವ ನೋಡ್ಬೋದು 3:46 ಆಗೈತೆ. ಇಷ್ಟೊತ್ತಿಗೆ ಎದ್ದು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಹೊಸಕೋಟೆಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಹೊಸಕೋಟೆಗೆ ಏನಕ್ಕೆ ಹೋಗ್ತಾರೆ, ಎಲ್ಲರೂ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾರೆ. ನಾನಿವತ್ತು ಬಿರಿಯಾನಿ ತಿನ್ನಕ್ಕಂತಾನೆ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಹೊರಡ್ತಾ ಇದ್ದೀನಿ. ಬಿಸಿ ಬಿಸಿ ಬಿರಿಯಾನಿ ಬೆಳಿಗ್ಗೆನೆ ತಿನ್ನೋದು ಒಳ್ಳೆ ಮಜಾ. ಬನ್ನಿ ಹೋಗೋಣ. ಇವಾಗ ಬಾದಾಮಿ ಹಾಲು ತಂದಿದ್ದೀವಿ, ಇವಾಗ ಕುಡ್ಕೊಂಡು ಹೋಗೋಣ ಅಂತ. ಚಳಿ ಬೇರೆ ಜಾಸ್ತಿ ಆಗ್ತೈತೆ. ಹಾಲು ಕುಡಿದ್ಬಿಟ್ಟು ಬೇಗ ಹೋಗೋಣ. ಫ್ರೆಂಡ್ಸ್, ಇವಾಗ ಲೊಕೇಶನ್ಗೆ ಬಂದಿದ್ದೀವಿ. ಸತತವಾಗಿ 4 ಗಂಟೆಗೆ ಬಿಟ್ಟವ್ರು 5:15 ಆಗೈತೆ. ನೋಡ್ಬೋದು, ಬಂದಿದ್ದೀನಿ ಅಕ್ಷಯ ದಮ್ ಬಿರಿಯಾನಿ ಹತ್ರ. ನೋಡಿ ಆ ಕಡೆ ಎಲ್ಲ ಅಕ್ಷಯ್ ದಮ್ ಬಿರಿಯಾನಿ. ನೋಡಿದ್ರೆ 5:15 ಬೆಳಗ್ಗೆ ತಿನ್ನೋದಕ್ಕೆ ಒಂಥರ ಎಕ್ಸೈಟ್ಮೆಂಟು. ಒಳಗಡೆ ಹೋಗೋಣ. ಬಿಸಿ ಬಿಸಿ ಬೇಯ್ತಾ ಐತೆ. ಒಳಗಡೆ ತೋರಿಸ್ತೀನಿ ಬನ್ನಿ. ಅಲ್ಲಿ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟವ್ರು. ಅವಾಗ ಕುತ್ಕೊಳಕ್ ಒಳ್ಳೆ ಚೇರುಗಳು ಹಾಕವ್ರೆ. ಮಾತ್ರ ಬಂದವ್ರು ನಿಂತ್ಕೊಂಡು ತಿನ್ನೋದೇನಿಲ್ಲ. ಫುಡ್ ಫ್ಯಾಕ್ಟ್ರಿ ಅಂತ ನೋಡಿದ್ರೆ ಅವ್ರು ಅಲ್ಲವ್ರೆ ನೋಡ್ರಿ. ಅವರು ಮಸಾಲೆ ಸ್ಮೆಲ್ಲು ಘಮ್ ಅಂತ ಐತೆ. ಮಟನ್ ಬಿರಿಯಾನಿದು ನೋಡಿದ್ರೆ ಬಾಯಾಗ ನೀರು ಬರ್ತಾ ಐತೆ. ರಘೋಣ ಆರಾಮ್. ಹೊಸ ರೋಡಲ್ಲಿ ನಾನು ನನ್ನ ತಮ್ಮ ಅಣ್ಣ ಟಿಕೆಟ್ ತಗೊಂಡಿದ್ದೀವಿ. ಟಿಕೆಟ್ ತಗೊಂಡೋಗಿ ಅಲ್ಲಿ ಕೊಡೋಣ. ಬೆಳಗಿನ ಜಾವ ಮಟನ್ ಬಿರಿಯಾನಿ ತಿನ್ನಕ್ಕೆ ಇಷ್ಟು ಜನ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಬಿರಿಯಾನಿಗೋಸ್ಕರ ತಿನ್ನೋದಕ್ಕೆ. ನೋಡ್ಬೋದು ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಬಿರಿಯಾನಿ ಮಾಡಿಕ್ಕಿದ್ದಾರೆ. ಚಿಕನ್ಗಿಂತ ಮಟನ್ಗೆ ಜಾಸ್ತಿ ಕ್ರೇಜು ಇಲ್ಲಿ ಬಂದವ್ರಿಗೆ. ಯಾಕಂದ್ರೆ ಮಟನ್ ಬಿರಿಯಾನಿನ ಜಾಸ್ತಿ ಇಷ್ಟ ಬಿದ್ದು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ ಟೇಸ್ಟ್ ಮಾತ್ರ. ಅದಕ್ಕೋಸ್ಕರ ಚಿಕನ್ಗಿನ್ನ ಮಟನ್ ಬಿರಿಯಾನಿನೇ ಜಾಸ್ತಿ ಸೇಲ್ ಆಗೋದಿಲ್ಲಿ. ನಾನು ಇವಾಗ ಮಟನ್ ಬಿರಿಯಾನಿನೇ ತಗೊಂಡಿದ್ದೀನಿ. ಮಟನ್ ಬಿರಿಯಾನಿ ತಗೊಂಡು ಟೇಸ್ಟ್ ಮಾಡಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತೆ ಕಬಾಬು ಸಿಗುತ್ತೆ. ಕಬಾಬಲ್ಲಿ ಲೆಗ್ ಪೀಸು ಇವೆಲ್ಲ ಸಿಗ್ತವೆ. ಟೇಸ್ಟ್ ಮಾಡಿ ಒಂದ್ಸಲಿ ನೀವುನು. ಇವಾಗ ಮಟನ್ ಇಸ್ಕೊಂಡಿದೀವಿ, ಮಟನ್ ಬಿರಿಯಾನಿ. ಹೋಗೋಣ. ಇವಾಗ ಚಿಕನ್ ಇತ್ ಕಡೆ, ಮಟನ್ ಹತ್ ಕಡೆ ಆದ್ಮೇಲೆ ಚಿಕನ್ ಇತ್ ಕಡೆ ಬಂದ್ರೆ ಬಿಸಿ ಬಿಸಿ ಕಬಾಬ್ ಹಾಕ್ತಾ ಇರ್ತಾರೆ. ಇದು ಮಾರ್ನಿಂಗ್ಗೆ ಕಬಾಬ್ ಸಿಗುತ್ತೆ ನಿಮ್ಗೆ. ಬಿರಿಯಾನಿ ಜೊತೆಗೆ ಕಬಾಬು ತಿನ್ಬೋದು. ನೋಡ್ಬೋದು ಅಂಕಲ್ ಹಾಕ್ತಾ ಇದಾರೆ ಕಬಾಬ್ನ. ನಾನೇನ್ ಟ್ರೈ ಮಾಡಿಲ್ಲ. ನೀವು ಬಂದಂಗಿದ್ರೆ ಟ್ರೈ ಮಾಡಿ ಒಂದ್ಸಲಿ. ಬಿರಿಯಾನಿ ಜೊತೆ ಕಬಾಬು ಇರುತ್ತೆ. ತುಂಬಾ ಜನ ಕಬಾಬು ಟ್ರೈ ಮಾಡ್ತಾರೆ. ರೆಸಿಪಿ ಚೆನ್ನಾಗಿರುತ್ತೆ. ಒಂದು ಚಿಕನ್ನು ಬಿಸಿ ಬಿಸಿ. ಸೇಮ್ ಮಟನ್ನು ಒಂದೇ ಕಲರ್ ಐತೆ, ಚಿಕನ್ದು ಒಂದೇ ಕಲರ್ ಐತೆ. ಎರಡೂ ರೆಸಿಪಿ ಒಂದೇ. ಆದರೆ ಇದು ಸ್ವಲ್ಪ ಬೇರೆ, ಮಟನ್ ಸ್ವಲ್ಪ ಜಾಸ್ತಿನೇ ಹಾಕಿರ್ತಾರೆ. ಮತ್ತು ಸಖತ್ ಎಕ್ಸೈಟ್ ಆಗಿರುತ್ತೆ. ಬೆಳಗಿನ ಜಾವ 5 ಗಂಟೆಗೆ ತಿಂತಾ ಇರೋದು 5:15 ಆಗೋದೈತೆ ಅಂತಾರೆ. ಸೊ ಇಲ್ಲೇ ಬಿಸಿ ಬಿಸಿ ಬಿರಿಯಾನಿ ನೋಡ್ಬೋದು. ರೈಸ್ ಎಷ್ಟು ಕೊಟ್ಟರು ಫುಲ್ಲಾಗಿ. ಇನ್ನೂ ನಾನು ತಿಂದು ಬಿಟ್ಬೋದು, ಅಷ್ಟು ರೈಸ್ ಐತೆ. ಸಗದಾಗೈತೆ. ಬನ್ನಿ ತಿನ್ನೋಣ ಒಂದ್ಸಲಿ. ಟೇಸ್ಟ್ ಮಾಡ್ತೀನಿ ಮಟನ್ದು ಅಂತ. ಪೀಸು ನೋಡ್ಬೋದು ಚೆನ್ನಾಗವೆ, ಎಲ್ಲ ಚೆನ್ನಾಗಿರ್ತದೆ. ದಪ್ಪ ದಪ್ಪ ಪೀಸ್. ಇದು ಮಟನ್ ಪೀಸು. ಮೂಳೆ ಬೇರೆ ಬಿದ್ದೈತೆ, ನಲ್ಲಿ ಮೂಳೆ. ಅದೃಷ್ಟ ನೋಡ್ಬೋದು ಪೀಸ್ ಹೆಂಗವೆ ಅಂತ. ಸಕ್ಕದಾಗ ಮಟನ್ ಪೀಸು. ಇದು ಚಿಕನ್ ಪೀಸು. ಇದ್ರಲ್ಲಿ ನೋಡ್ರಿ ಈ ಥರ ಇರುತ್ತೆ ಮಾಮೂಲಿ. ಇದರಲ್ಲೂ ಚೆನ್ನಾಗಿ ಹಾಕಿದ್ದಾರೆ ಪೀಸುಗಳೆಲ್ಲ. ಬಿಸಿ ಬಿಸಿ ರೈಸ್ ಎಷ್ಟು ಬಿಸಿ ಐತೆ ನೋಡ್ರಿ. ಚಿಕನ್ನು ಈಗ ಜಸ್ಟ್ ಇಳಿಸಿದ್ದಂಗೆ ಸ್ವಲ್ಪ ಮಟನ್ ರೆಡಿ ಮಾಡಿರ್ತಾರೆ. ಚಿಕನ್ ಜಸ್ಟ್ ಇಳಿಸಿ ಇವಾಗ ಬಿಸಿ ಬಿಸಿ ನೋಡ್ಬೋದು. ಅಬೇ ಹಂಗೆ ಬರ್ತಾನೆ ಐತೆ. ಟೇಸ್ಟ್ ಮಾಡ್ತೀನಿ, ನೀವು ತಿನ್ನಿ ಒಂದ್ಸಲಿ. ಬಂದು ಟೇಸ್ಟ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಬೆಣ್ಣೆ ಥರ ಐತೆ. ರೈಸು ಅಷ್ಟೇ. ಅಲ್ಲಿ ಬೇರೆ ಬೇರೆ ಕಡೆ ತಿನ್ನೋದಕ್ಕೂ ಬ್ರ್ಯಾಂಚ್ ಟೈಪ್ ಅಲ್ವಾ ತಿನ್ನೋದಕ್ಕೂ ವ್ಯತ್ಯಾಸ ಜಾಸ್ತಿ ಅಂದರೆ ಇದೇನೆ. ಇಲ್ಲಿ ಬಂದ್ರೇ ಓನರ್ ರೆಸಿಪಿ ತಿಂದು ನೀವು ಫೀಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಜನ ಬರ್ತಾರೆ ನಿಮಗೆ ಓನ್ ರೆಸಿಪಿ ತಿನ್ನೋಕ್ಕೆ. ಸಿಕ್ಕಾಪಟ್ಟೆ ಕ್ರೌಡವರು ಹಂಗೆ ಇದು ತಿಂತೀನಿ.
ಬಂದು ದಮ್ ಕಟ್ಟಿಸ್ತಾರೆ ಅಂತಾರಲ್ಲ ಬಿರಿಯಾನಿನ, ಅದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ತರ ಮೇಲೆಗಡೆ ಎಲ್ಲ ಬೆಂಕಿ ಹಾಕ್ತಾ ಇರೋದು ನೋಡ್ಬೋದು. ಅಣ್ಣ ಹಾಕ್ತಾ ಇದಾರೆ ಬೆಂಕಿನೆಲ್ಲ. ಕಣ್ಮುಂದೆ ನೋಡೋರ್ಗೆ ಇದೆಲ್ಲ ಹೊಸದಾಗಿರುತ್ತೆ ಈ ತರ ಎಲ್ಲ ಮಾಡೋದು ನೋಡೋದು. ಇದನ್ನೆಲ್ಲ ಹಾಕ್ಬಿಟ್ಟು ಈ ಬೆಂಕಿನೆಲ್ಲ ಮೇಲೆ ಹಾಕ್ಬಿಟ್ಟು ಇಡ್ತಾರಂತೆ. ಒಂದು ½ ಅವರ್ ಇಲ್ಲ 1 ಅವರ್ ದಮ್ ಕಟ್ತಾರೆ. ಚೆನ್ನಾಗಿ ಬಿರಿಯಾನಿ ಬೆಂದಿರುತ್ತೆ. ಬಿರಿಯಾನಿ ಅಂತೂ ಸೂಪರ್ ಆಗಿತ್ತು. ತಿಂದು ನಾನಂತೂ ಒಳ್ಳೆ ಚೆನ್ನಾಗಿತ್ತು. ನಾನಷ್ಟಾಗಿ ಹೇಳ್ಬೇಕು ಅಂದ್ರೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೂಪರ್ ಆಗಿತ್ತು. ಯಾಕಂದ್ರೆ ತಿಂದಾದ್ಮೇಲೆ ಅನ್ನದಲ್ಲಿ ಮೋಸ ಮಾಡಬಾರ್ದು. ಅದಕ್ಕೋಸ್ಕರ ನನಗಂತೂ ಸಖತ್ ಇಷ್ಟ ಆಯ್ತು ತಿಂದು ಬಿರಿಯಾನಿ. ನೀವು ಒಂದ್ಸಲಿ ಬಂದು ಟ್ರೈ ಮಾಡ್ರಿ, ಸಖತ್ತಾಗಿರುತ್ತೆ. ಅಕ್ಷಯ್ ದಮ್ ಬಿರಿಯಾನಿ, ಹೊಸಕೋಟೆ ಹತ್ರ. ಬಂದು ಒಂದ್ಸಲಿ ತಿಂದು ಟ್ರೈ ಮಾಡ್ರಿ, ನಿಮಗೂ ಇಷ್ಟ ಆಗುತ್ತೆ. ನನಗಂತೂ ತಿಂದು ಚೆನ್ನಾಗಿ ಇಷ್ಟ ಆಯಿತು. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಇನ್ನೊಂದು, ಯಾಕಂದರೆ ಪೀಸು ಅದೇ ಥರ ಹಾಕಿದ್ರು, ಮಟನ್ನು ಅದೇ ಥರ ಇತ್ತು, ಚೆನ್ನಾಗಿತ್ತು ನನಗಂತೂ. ನೀವು ಒಂದ್ಸಲಿ ಬಂದು ಟ್ರೈ ಮಾಡಿರಿ, ನೋಡ್ಬೋದು ಯಾವ ಥರ ಎಲ್ಲ ಪಾತ್ರೆಗಳು ಮಾಡ್ತಾ ಇರ್ತಾರೆ. ಕುತ್ಕೊಳಕ್ಕೆ ಒಳಗಡೆ ಜಾಗ ಇರುತ್ತೆ. ಫ್ಯಾಮಿಲಿ ಬಂದರೆ ಫ್ಯಾಮಿಲಿಯವರು ಕುತ್ಕೊಂಡು ತಿನ್ಬೋದು. ಬೈಕ್ ಪಾರ್ಕಿಂಗು ಮಾಡ್ಕೊಬೋದು. ಈ ಕಡೆ ಮತ್ತು ಈ ಕಡೆ ಪಾರ್ಕಿಂಗ್ ಮಾಡ್ಕೊಳಕ್ಕೂ ಜಾಗ ಐತೆ. ಒಳಗಡೆ ಕುತ್ಕೊಂಡು ಫ್ಯಾಮಿಲಿಯವ್ರು ತಿನ್ನಕ್ಕೂ ಜಾಗ ಐತೆ. ಬಂದು ನೀವು ಒಂದ್ಸಲಿ ಟ್ರೈ ಮಾಡ್ರಿ, ಒಳ್ಳೆ ಸಖತ್ತಾಗಿರುತ್ತೆ. ನೀವು ತಿನ್ನಕ್ಕಾಗಲ್ಲ ಅಷ್ಟು ರೈಸ್ ಹಾಕ್ತಾರೆ, ಹೊಟ್ಟೆ ತುಂಬ ತಿನ್ಬೋದು, ಯಾರಿಗೂ ಬೇಜಾರಾಗಲ್ಲ, ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ತಿನ್ನೋದಕ್ಕೂ. ಬಂದು ಒಂದ್ಸಲಿ ಟ್ರೈ. ಅಲ್ಲಿಂದ ಬಂದಿದ್ದಕ್ಕೂ ಊಟ ಮಾಡಿರೋದಕ್ಕೂ ಒಳ್ಳೆ ನಿದ್ದೆ ಬರ್ತಾಯಿದೆ. ಬೆಳಗಿನ ಜಾವ ಇವಾಗ 6:30. ಸೂರ್ಯನೂ ಬಂದಿಲ್ಲ ಇನ್ನು, ಅಷ್ಟು ಇನ್ನು ನೋಡ್ರಿ ಬೆಳಕು. ಸೂರ್ಯನೂ ಬಂದಿಲ್ಲ, ಹೊಟ್ಟೆ ನಿದ್ದೆ ಬರ್ತಾಯಿದೆ. ಇನ್ನು ಮತ್ತೆ ಇವಾಗ 1.25 ಅವರ್ ಜರ್ನಿ ಮಾಡಬೇಕು. ಮಾಡ್ರಿ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.